ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಎನಾಲಿಸಿಸ್ ಪ್ರಕಾರ ಏನಾಗಿದೆ ಮಾರ್ಕೆಟನ್ನು ನೋಡೋಣ. ಗ್ಯಾಪ್ ಡೌನ್ ಓಪನ್ ಆಗಿದೆ, ಓಕೆನಾ. ಗ್ಯಾಪ್ ಡೌನು 160 ಪಾಯಿಂಟ್ ಓಪನ್ ಆಗಿದೆ. ನಾನು ನಿಮ್ಗೆ ಹೇಳಿದ್ದೆ 450 ಇಲ್ಲ 550 ಹತ್ರ 30 ಹತ್ರ ಏನಾದರೂ ಸಿಕ್ಕರೆ ಫರ್ದರ್ ಇಲ್ಲಿ 150 ಪಾಯಿಂಟ್ ಟಾರ್ಗೆಟ್ ಮಾಡೋಣ ಅಂತ. ಸೊ 300ವರೆಗೂ, ಓಕೆ, 350 300, ಓಕೆ. ಮಾರ್ನಿಂಗಲ್ಲಿ ಸ್ವಲ್ಪ ನಿನ್ನೆ ಆಗಲಿಲ್ಲ, ಅದಕ್ಕೆ ಮಾರ್ನಿಂಗಲ್ಲಿ ಮಾಡಿ ಹಾಕಿಬಿಟ್ಟೆ. ಮೋಸ್ಟ್ಲಿ ಯಾರು ನೋಡಿರ್ಲಿಕ್ಕಿಲ್ಲ ಅಂದ್ಕೋತೀನಿ, ಓಕೆನಾ. ಇಲ್ಲಿಂದ ಕಂಟಿನ್ಯೂ ನೋಡಿ ಗ್ರೀನ್ ಕ್ಯಾಂಡಲೇ ಬರ್ತದೆ. ಇಲ್ಲೇನಿಲ್ಲ, ಒಂದು ಮಧ್ಯದಲ್ಲಿ ಒಂದು ರೆಡ್ ಕ್ಯಾಂಡಲು, ಓಕೆ. ನಾನು ಆ್ಯಕ್ಚುಲಿ ಇಲ್ಲಿ ಹೈ ಬ್ರೇಕ್ ಆಗೋಲ್ಲ ಅಂದ್ಕೊಂಡಿದ್ದೆ ಇಲ್ಲಿಂದ ಫರ್ದರ್, ಯಾಕೆಂತಂದರೆ ಗ್ಯಾಪ್ ಡೌನ್ ಓಪನ್ ಆದಾಗ ಈ ರೀತಿ ಬೌನ್ಸ್ ಬ್ಯಾಕ್ ಬರೋದು ತುಂಬ ಕಷ್ಟನೇ. ಬಟ್ ವೀಕೆಂಡ್ ಇಲ್ಲಿಂದ ಏನು ವೆಡ್ನೆಸ್ಡೇ ಏನು ಸ್ಟಾರ್ಟ್ ಆಗಿದ್ದೀನಲ್ಲ, ಮೋಸ್ಟ್ಲಿ ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗಿರ್ಬೋದು. ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋದ ತಕ್ಷಣ ಮತ್ತೇನಾಗಿದೆ, ಇಲ್ಲಿಂದ ಒಳ್ಳೆ ರ್ಯಾಲಿ ಬಂದಿದೆ, ಓಕೆನಾ. 1 2 3 ಗ್ರೀನ್ ಕ್ಯಾಂಡಲು ಒಳ್ಳೆ ರ್ಯಾಲಿ ಬಂದಿದೆ. ಬಟ್ ಅದಕ್ಕೆ ಈ ಕ್ಯಾಂಡಲ್ನ ಟಚ್ ಮಾಡೋ ಸಲುವಾಗಿ ಏನಾದರೂ ರ್ಯಾಲಿ ಬಂದಿರಬೇಕು. ಯಾಕಂತಂತಂದರೆ ಏನಾಗುತ್ತೆ ಅಂತಂದರೆ ನಾಳೆ ಎಕ್ಸ್ಪೈರಿ ಬೇರೆ, ಹೌದಾ. ನಾಳೆ ಎಕ್ಸ್ಪೈರಿ ಬೇರೆ ಒಂದು, ಅದರಲ್ಲಿ ಈ ಕಡೆ ಕೆಳಗಿಂದನೂ ಝೀರೋ ಮಾಡ್ಬೋದು, ಮೇಲಿಂದನೂ ಝೀರೋ ಮಾಡ್ಬೋದು. ಮಧ್ಯದಲ್ಲಿ ಏನಿದೆ, ಇಲ್ಲೇ ಏನಾದರೂ ಕ್ಲೋಸಿಂಗ್ ಮಾಡ್ತಾ ಇರಬೇಕು. ಅದಕ್ಕೆ ಎರಡು ಏನು ಮಾಡ್ತಾಯಿದ್ದಾರೆ, ಇಲ್ಲಿಂದ ಒಂದು 25 ಪಾಯಿಂಟು, ಇಲ್ಲೊಂದು ಅಂದರೆ ಡಿ ಕೆ ಮಾಡಬೇಕಲ್ಲ ಎಲ್ಲ ಪ್ರೈಸಸ್ನು. ಇಲ್ಲಿಂದ 850 ಆಮೇಲೆ ಇಲ್ಲಿಂದ 250 ಇವೆರಡು ಪ್ರೈಸನ್ನು ಡಿ ಕೆ ಮಾಡಬೇಕಲ್ಲ. ಅದರ ಸಲುವಾಗಿ ಮಾರ್ಕೆಟು ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ಈ ರೀತಿ ರ್ಯಾಂಡಮ್ ವರ್ಕ್ ಮಾಡ್ತಾಯಿದೆ. ಸೊ ಮಾರ್ಕೆಟ್ ಓವರಾಲ್ ಗ್ಯಾಪ್ ಡೌನ್ ಕೊಟ್ಟ ಮೇಲೆ ಸರಿಯಾಗಿ ಪಾಯಿಂಟ್ಸು ಕೊಡಲಿಲ್ಲ ನಮಗೆ, ಹೋಗ್ಲಿಕ್ಕೆ ಪರವಾಗಿಲ್ಲ, ಓಕೆ. ಅದಾದ ತಕ್ಷಣ ಕಾಲಲ್ಲಿ ಚೆನ್ನಾಗಿ ನಾನು, ಬಟ್ ಕಾಲಲ್ಲಿ ಏನು ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಏನೂ ತೋರಿಸಿರಲಿಲ್ಲ. ಸೊ ವೀಕ್ಲಿ ಕ್ಯಾಂಡಲ್ ಏನು ಹೇಳುತ್ತೆ, ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ ಏನನ್ನುತ್ತೆ ಅಂತಂತಂದರೆ. ಬಟ್ ನನಗೊಂದು ಡೌಟ್ ಇದೆ ಇಲ್ಲಿ, ಏನಿದೆ ಅಂತಂತಂದರೆ ಇದು ಹೈ ಬಂದುಬಿಟ್ಟು ಕ್ಯಾಂಡಲ್ದು ನಾನು ಜಸ್ಟ್ ಅಬ್ಸರ್ವೇಷನ್ ಮಾಡಿದೆ ಏನಾಗಿದೆ ಅಂತ. ಅದೇ ನನಗೆ ಗೊತ್ತಾಗ್ತಿಲ್ಲ, ಟೆಕ್ನಿಕಲ್ ಇಶ್ಯೂ ನನ್ನ ಕಡೆ ಇದೆಯೋ ಅಥವಾ ನಿಮ್ಮ ಕಡೆನೇ ಇದೆಯೋ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ವೀಕ್ ಕ್ಯಾಂಡಲಲ್ಲಿ, ಓಕೆ. ವೀಕ್ ಕ್ಯಾಂಡಲ್ ಬಂದುಬಿಟ್ಟು ಇದ್ರದ್ದು ಹೈ ಬಂದುಬಿಟ್ಟು ಎಷ್ಟಿದೆ, 695, ಓಕೆ. 695 700 ಅಂತ ಇಟ್ಕೊಳ್ಳಿ ರೌಂಡ್ ಫಿಗರ್, ಓಕೆ. ಇಲ್ಲಿದೆ ನೋಡಿ 23,695 ವೀಕ್ ಕ್ಯಾಂಡಲಲ್ಲಿ, ಇದು ವೀಕ್ ಕ್ಯಾಂಡಲ್, ಓಕೆನಾ. ಬಟ್ ಅದೇ ನಾನು ಡೇ ಕ್ಯಾಂಡಲಲ್ಲಿ ನೋಡಿದೆ, ಡೇ ಕ್ಯಾಂಡಲಲ್ಲಿ ನೋಡಿದ್ರೆ ಬೇರೆಯೇ ಇದೆ ಹೈ. ಯಾಕಂತಂದರೆ ನೀವು ಹೈ ಎಲ್ಲಿಂದ ರಿಜೆಕ್ಷನ್ ತೊಗೊಂಡಿದೆ ನಿಮಗೂ ಗೊತ್ತಿದೆ. ಇಲ್ಲಿ ನೋಡಿ ಹೈ ರಿಜೆಕ್ಷನ್ ಇಲ್ಲಿಂದ ಇದೆ 840ಇಂದ, ಇಲ್ಲಿ ನೀವು ನೋಡ್ಬೋದು 840, ಓಕೆ. ಸೊ ಅದೇ ಕನ್ಫ್ಯೂಷನ್ ಇದೆ, ಏನು ನಂದು ನೆಟ್ವರ್ಕ್ ಇಶ್ಯೂ ಇದೆಯೋ ಅಥವಾ ಏನು ಸ್ಕ್ಯಾಮ್ ಇದೆಯೋ. ಯಾಕಂದರೆ ವೀಕ್ಲಿ ಕ್ಯಾಂಡಲ್ ಅಂದರೆ ಇದು ವೀಕ್ಲಿ ಕ್ಯಾಂಡಲ್ ಇದರಲ್ಲೇ ಬರುತ್ತಲ್ಲ, ನಿನ್ನೆ ಮೊನ್ನೆದೇ ಇದು. ಯಾಕಂತಂದರೆ ಇದು ಫ್ರೈಡೇದಿದೆ, ಇದು ಮಂಡೇದಿದೆ, ಇದು ಟ್ಯೂಸ್ಡೇದಿದೆ, ಇದು ವೆಡ್ನೆಸ್ಡೇದಿದೆ. ಮತ್ತು ಓವರಾಲ್ ವೀಕ್ ಕ್ಯಾಂಡಲ್ ಅಂತಂತಂದರೆ ಮತ್ತು ಇದರಲ್ಲೇ ಬರಬೇಕು ಹೈ. ಬಟ್ ಯಾಕೆ ಆ ರೀತಿ ತೋರಿಸ್ತಾ ಇದೆ, ಬೇಕಾದ್ರೆ ಇನ್ನೊಂದು ಸತಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ನಾನು ಎಷ್ಟೋ ಸತಿ ನೋಡಿದೆ ಡ್ಯೂರಿಂಗ್ ದ ಟ್ರೇಡಿಂಗ್ ಟೈಮಲ್ಲಿ, ಓಕೆ. ನೋಡಿಬಿಟ್ರೆ ಇಲ್ಲಿ ನೋಡಿ, ನಾನು ಇಲ್ಲೇ ಇದೆ, ಬಟ್ ಇಲ್ಲೇನಿದೆ, ಇಲ್ಲಿವರೆಗೂ ಇದೆ. ಬಟ್ ಯಾಕೆ ಇಲ್ಲಿ ಏನಾದರೂ ವಿಕ್ ಏನೂ ತೋರಿಸ್ತಾ ಇಲ್ಲ, ಏನು ನನ್ನದ್ರಲ್ಲೇ ಏನು ಪ್ರಾಬ್ಲಮ್ ಇದೆಯೇನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇಲ್ಲೇ ತೋರಿಸ್ತಾ ಇದೆ 700 ಹತ್ರನೇ. ಬಟ್ ಅದು ಇಲ್ಲಿ ಮಾರ್ಕಲ್ಲಿ ಇಟ್ಟಾಗೂ ನಿಮ್ಗೆ 700 ತೋರಿಸ್ತಾ ಇದೆ. ಸೊ ಅದು ಏನಿದೆನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಹಂಗೆ ಆಗಿದೆ, ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಚಾರ್ಟಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಡೇ ಕ್ಯಾಂಡಲ್ ನೋಡಿಬಿಟ್ರೆ ಗ್ರೀನ್ ಕ್ಯಾಂಡಲೇ ಇದೆ, ಓಕೆ. 1 2 ಗ್ರೀನ್ ಕ್ಯಾಂಡಲು, ಮತ್ತೊಂದು ಇಲ್ಲೊಂದು ರೆಡ್ ಇದೆ, ಇಲ್ಲಿಂದ ಒಂದು ಹ್ಯಾಮರ್ ಕಾಣಿಸ್ತಾ ಇದೆ, ಓಕೆ. ನೋಡ್ಬಿಡೋಣ ಲಾಂಗಲ್ಲಿ, ಓಕೆ. ಎಕ್ಸಾಕ್ಟ್ಲಿ ಬಾಡಿ ಹತ್ರ ಬಂದು ನಿಂತ್ಕೊಂಡಿದೆ, ಓಕೆ. ಕ್ಲೋಸಿಂಗ್ ಹತ್ರ ನಿಂತ್ಕೊಂಡಿದೆ, ಇಲ್ಲಿ ಓಪನು ಇಲ್ಲಿ ಕ್ಲೋಸು. ಸೊ ಇಲ್ಲಿ 700, 550 ಕೆಳಗಡೆ 400 ಏನಾದರೂ ಬ್ರೇಕ್ ಆದರೆ, ಓಕೆ. ಇಲ್ಲೊಂದು 100 ಪಾಯಿಂಟ್ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ಲಾಸ್ಟ್ ವೀಕಲ್ಲೂ ಚೆನ್ನಾಗೇ ಕೊಟ್ಟಿದೆ ಎಕ್ಸ್ಪೈರಿ. ಸೊ ಇಲ್ಲಿಂದ ಏನಾದರೂ ಹೈ ರಿಜೆಕ್ಷನ್ ತೊಗೊಂಡು ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ 550ಇಂದ ಏನಾದರೂ ಸಿಕ್ಕರೆ, ಮತ್ತು ಕಾಲ್ ಆಪ್ಷನ್ ಏನಾದರೂ 600 ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಸೊ ಇಲ್ಲಿಂದ 100 ಪಾಯಿಂಟು ಮತ್ತು 700 ಪಾಯಿಂಟು ಇದು ಮಾಡ್ತೀನಿ. ಯಾಕಂದರೆ ಇಲ್ಲಿ ಈ ಕ್ಯಾಂಡಲ್ ಹೈ ನೋಡಿಬಿಟ್ರೆ 750 ಇದೆ. ಅದರಲ್ಲಿ ಬೇರೆ ವೀಕ್ ಹೇಳಿದ್ನಲ್ಲ, ವೀಕ್ ಕ್ಯಾಂಡಲಲ್ಲಿ ಏನೋ ನನಗೊಂಥರ ಸ್ಕ್ಯಾಮ್ ಅನ್ನಿಸ್ತಾ ಇದೆ. ಅದು ಬಂದುಬಿಟ್ಟು 839 ಇದೆ. ಬಟ್ ಇದು ಲೆವೆಲ್ ನೋಡಿದ್ರೆ, ವೀಕಲ್ಲಿ ನೋಡಿದ್ರೆ 700 ಇದೆ. ಸೊ ಅದಕ್ಕೆ ಅನಲೈಸಿಸ್ ಮಾಡಲಿಕ್ಕೆ ಕನ್ಫ್ಯೂಷನ್ ಇದೆ, ಏನೋ ನನಗೆ ಗೊತ್ತಿಲ್ಲ. ಸೊ ಓಕೆ, ಈ ರೀತಿ ಇಟ್ಕೊಂಡು ಬಿಡೋಣ. ಸೊ 550 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಓಕೆ. ಇದು ಅದಕ್ಕೆ ಲೈನ್ ಹಾಕಿದ್ದೀನಿ 3, ಓಕೆ. ಇದು 550 ಲೆವೆಲ್ ಮೇಲ್ಗಡೆ ಕಾಲ್ ಆಪ್ಷನ್, ಅದು 150 ಪಾಯಿಂಟ್ ಹೋಗೋಕ್ಕೆ ಬಿಡಿ, ಓಕೆ. ಆಮೇಲೆ ಯಾವಾಗಲೂ ಹೇಳ್ತೀನಲ್ಲ, ನಮಗೆ 11 ಗಂಟೆ 12 ಗಂಟೆ
1 ಗಂಟೆಗೆ ಟ್ರೇಡ್ ಮಾಡೋದು ಕಲೀರಿ, ಓಕೆನಾ. ಎಕ್ಸ್ಪೈರಿ ಇದೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲೇ ಟ್ರೇಡ್ ಮಾಡಿ, ಓಕೆ. 50 ಪಾಯಿಂಟ್ ಮೇಲೆ ಹೋದರೆ 600ಗೆ ಎಂಟ್ರಿ ತೊಗೊಳ್ಳಿ, 700ಗೆ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲೂ ನೀವು ತೊಗೋಬೋದು, ಬಟ್ 570ಗೆ ಎಸ್ ಎಲ್ ಇಟ್ಕೊಂಡು ಬೇಕಾದರೆ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಇನ್ನೂ ಕ್ಲೋಸಿಂಗ್ ಕೊಟ್ಟರೆ ಸಸ್ಟೈನ್ ಆಗಲಿ, ಓಕೆ. ಸಸ್ಟೈನಾಗಿ ಬ್ರೇಕೌಟ್ ಕೊಟ್ಟರೆ ಮೇಲ್ಗಡೆ ತೊಗೊಳ್ಳಿ, ಸಸ್ಟೈನಾಗಿ ಕೆಳಗಡೆ ಬ್ರೇಕೌಟ್ ಕೊಟ್ಟರೆ ಕೆಳಗಡೆ ತೊಗೊಳ್ಳಿ, ಓಕೆನಾ. ಸೊ ಇದೊಂದು ಸತಿ ಏನಾದರೂ ಎಸ್ ಎಲ್ ಇಟ್ಟಾದರೆ, ಯಾಕಂತಂದರೆ ರ್ಯಾಂಡಮ್ ವರ್ಕ್ ಮಾಡ್ತಾಯಿದೆ ಮಾರ್ಕೆಟ್ ಮೇಲೆ ಕೆಳಗೆ ಕೆಳಗೆ ಮೇಲೆ. ಸೊ ಎಸ್ ಎಲ್ ತಿಂದರೂ ತಿನ್ಬೋದು, ಯಾಕಂದ್ರೆ ಲಾಸ್ಟ್ ವೀಕಲ್ಲೂ ಹೇಳಿದ್ನಲ್ಲ ಜಾಸ್ತಿನೇ ಪಾಯಿಂಟ್ ಕೊಟ್ಟಿದೆ ಅಂತ. ಸೊ ಈ ವೀಕಲ್ಲಿ ಏನು ಮಾಡುತ್ತೋ ನೆಕ್ಸ್ಟ್ ಗೊತ್ತಿಲ್ಲ, ಓಕೆ. ಸೊ ಅದಕ್ಕೆ ಕ್ಲಿಯರಾಗಿ ಇಟ್ಕೊಳ್ಳಿ. ಬೈ ಚಾನ್ಸ್ 450, ಓಕೆ, 400 ಏನಾದರೂ ಲೆವೆಲ್ ಬ್ರೇಕ್ ಆದರೆ ಮತ್ತು 300, ಯಾಕಂದ್ರೆ 300 ಆಲ್ರೆಡಿ ಟೆಸ್ಟ್ ಆಗಿದೆ, ಹೌದಾ. 350 450ಇಂದ ಎಂಟ್ರಿ ತೊಗೊಂಡ್ರೆ 350ಗೆ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 550 ಕೆಳಗಡೆ ಏನಾದರೂ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು ಅಂದ್ಕೊಳ್ಳಿ, ಸಸ್ಟೈನ್ ಆಗಿಬಿಟ್ಟು, ಓಕೆ. ಸಸ್ಟೈನ್ ಆಗಿಬಿಟ್ಟು ಕೊಟ್ಟರೆ ಮೇಲ್ಗಡೆ ಎಷ್ಟು ಇಡ್ತೀರಾ, 550 ಇದೆಯಲ್ಲ, 550 ಅಂತಂತಂದರೆ 580, ಓಕೆ. 580 590 ಎಸ್ ಎಲ್ ಇಟ್ಕೊಂಡು ಬೇಕಾದ್ರೆ ಕೆಳಗಡೆ ಟಾರ್ಗೆಟ್ ಮಾಡಿ 350, ಇದು ಮೇಲ್ಗಡೆ 700, ಓಕೆ. ಜಾಸ್ತಿ ಟಾರ್ಗೆಟ್ ಏನು ನೋಡ್ತಾ ಇಲ್ಲ, ಹೌದಾ. ಅದರಲ್ಲಿ ಬೆಲೆ ಅದು ಹೇಳಿದ್ನಲ್ಲ, ಅದೊಂದು ಕನ್ಫ್ಯೂಷನ್ ಇದೆ. ಇಲ್ಲಿ ನೋಡಿದ್ರೆ ಹೈಟ್ ಇಲ್ಲಿದೆ, ಅದು ಹೈಟ್ ಇಲ್ಲಿ ತೋರಿಸ್ತಾ ಇದೆ, ಅದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಬಿ ಕೇರ್ಫುಲ್, ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.